ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಶನಿವಾರ ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜೀವನ್ ಹೊಸ ಫೋನ್ ತೊಗೊಂಡಿದ್ರು. ಯಾವ ಫೋನ್ ಏನು ಅನ್ನೋದನ್ನು ನೀವು ಕೂಡ ನೋಡ್ಬೋದು. ಅವರು ತುಂಬ ದಿನದಿಂದ ಅಂದ್ಕೊಂಡು ಫೈನಲಿ ಇವತ್ತು ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಯಾವುದಾಗುತ್ತೆ ಅದನ್ನು ಅವರು ಪರ್ಚೇಸ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿಯಾಯಿತು. ಸೊ ಬನ್ನಿ, ಯಾವ ಫೋನ್ ಏನು ಅನ್ನೋದನ್ನು ಕಂಪ್ಲೀಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರೀದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನು ಅನ್ನಿಸ್ತಾ ಐತೆ ಐಫೋನ್ ತೊಗೊಂಡಿರೋದಕ್ಕೆ? ಖುಷಿ ಆಗ್ತಾ ಇದೆ. ಹಾಂ, ಹೆಂಗಿದೆ ನೋಡು, ಕ್ಲಾರಿಟಿ ಸಖತ್ತಾಗೈತಾ? ನನಗೆ ಕೊಟ್ಬಿಡು. ಚೆನ್ನಾಗೈತೆ, ಮಸ್ತ್ ಮಸ್ತ್. ಇನ್ಮೇಲಿಂದ ನೀನೇ ಮಾಡು ನನಗೆ ವಿಡಿಯೋ ಎಲ್ಲ. ಹಾಂ, ಚೆನ್ನಾಯ್ತು. ನಮ್ಮನೆ ಅವನು ಐಫೋನ್ ಅವನೇ ಹೇಳಿ ಐಫೋನ್ ಬಂದೈತೆ. ಐಫೋನ್ ತಗೋ, ಪಪ್ಪ ಮಮ್ಮಿಗೂ ಐಫೋನ್ ಕೊಡ್ಸು. ಅವನು ಐಫೋನ್ ಅಂತ ಹೇಳಿ ಕೊನೆಗೆ ಐಫೋನ್ ಬಂದಿರೋದು ಅಲ್ವಾ? ಸರಿ, ಫೈನಲಿ ತಗೊಂಡೆ. ಹಿಂಗೂ ವಿಡಿಯೋಸ್ ಮಾಡ್ಕೊ. ವಿಡಿಯೋಸ್ ಮಾಡ್ಕೊಡೋದು ಅದೊಂಥರ, ಬಟ್ ನನಗೆ ಖುಷಿ ಆಯಿತು. ನಾನು ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದು ಗೊತ್ತಾ, ತಗೋಬೇಕು ಈಗ ಬೇಡ, ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂದ್ಕೊಂಡು 10 ವರ್ಷನೇ ಆಗೋಯ್ತು. ಐಫೋನ್ 6 ಇದ್ದಾಗ ನಾನು ಪ್ಲ್ಯಾನ್ ಮಾಡಿದ್ದು ತಗೊಳ್ಳೋಣ ನಿಧಾನಕ್ಕೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಫೈನಲಿ ತೊಗೊಂಡೆ. ಕಂಗ್ರ್ಯಾಚುಲೇಷನ್ಸ್. ಇನ್ನು ಅವತ್ತೇ ದಿನ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಪ್ಪು ಕೂಡ ಅಮ್ಮನ ಮನೆಗೆ ಹೋಗಿದ್ದ. ನಾನು, ಸಿರಿ ಮತ್ತು ಜೀವನ್ 3 ಜನ ಇದ್ವಿ. ಊಟ ಮಾಡಿ ಆದಮೇಲೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಒಂದು ಫಂಕ್ಷನ್ ಇತ್ತು, ಅದು ಅಟೆಂಡ್ ಮಾಡಬೇಕು ಅಂತ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗ್ತಾ ಇದ್ದೀನಿ. ಮಾಡ್ಕೊಂಡು ಬಂದೆ. ಫಸ್ಟಿಗೆ ಆ ಸೀರೆ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಅದು ಏನಾಗಿದೆ ಅಂದರೆ, ನಮ್ಮ ಚಿಕ್ಕಮ್ಮ ಲಾಸ್ಟ್ ಟೈಮ್ ಬಂದಾಗ ಅಲ್ವಾ, ಒಂದು ಫಂಕ್ಷನ್ ಇತ್ತು, ಅದನ್ನು ಅಟೆಂಡ್ ಮಾಡಬೇಕು ಅಂತ ಆ ಒಂದು ಬ್ಲೌಸ್ದು ಸ್ಟಿಚ್ ಬಿಚ್ಚಿದ್ರು. ನಾನು ಅದನ್ನು ಹಾಕ್ಸಿರ್ತಾರೆ ಅಂತ ಅಂದ್ಬಿಟ್ಟು ನೈಟ್ ಅದೇ ಸೀರೆನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಒಂದ್ಸಲಿ ತೋರಿಸೋದು ಯಾವ ಸೀರೆ ಅಂತ. ಆ ಸೀರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬ್ಲೌಸ್ ನೋಡಿದ್ರೆ ಹೆವಿ ಲೂಸು. ಆಮೇಲೆ ಅದು ಲೂಸ್ ಇದ್ದರೆ ಏನು ಗೊತ್ತಾ, ವೇರ್ ಮಾಡಿದಾಗ ಅಷ್ಟು ಚೆನ್ನಾಗೂ ಕಾಣಿಸಲ್ಲ. ಹಾಗಾಗಿ ಟ್ರೈ ಮಾಡಿದೆ ಫಸ್ಟ್ ಆ್ಯಕ್ಚುಲಾಗಿ ವೇರ್ ಮಾಡಿ. ನನಗೆ ಅದು ಯಾಕೋ ಸರಿಗೆ ಸೆಟ್ ಆಗಲಿಲ್ಲ. ಅಯ್ಯೋ ಹೋಗತ್ತಾಗೆ ಅಂದ್ಕೊಂಡು ಡ್ರೆಸ್ಸೇ ಹಾಕೊಳ್ಳೋಣ ಅಂತ ಆ ಡ್ರೆಸ್ ತಗೊಂಡೆ. ಆ ಡ್ರೆಸ್ಸು ಯಾಕೋ ಶೆಕೆಗೆ ಆಗಲಿಲ್ಲ ನನಗೆ. ಅದನ್ನು ಆ ಕಡೆ ಬಿಸಾಕಿದ್ದೀನಿ, ಎಲ್ಲ ಒಂದೊಂದು ದಿಕ್ಕಲ್ಲಿ ಬಿಸಾಕ್ಬಿಟ್ಟು. ನನ್ನ ಮಗಳು ಕೂಡ ಸ್ನಾನ ಮಾಡ್ಕೊಂಬಂದ್ಲು, ಅವಳಿಗೂ ಫೀಡಿಂಗ್ ಮಾಡಿಸ್ಬಿಟ್ಟು ಈ ಕಡೆಗೆ ಮಲಗಿಸ್ಬಿಟ್ಟು ಇವಾಗ ಈ ಸೀರೆದು ಬ್ಲೌಸ್ದು ಸ್ಟಿಚ್ ಲೆಕ್ಕತ್ತೆ ನಿಂದು. ಅಯ್ಯೋ ದೇವ, ಏನು ಗೊತ್ತಾ, ನಾವೇನೋ ಒಂದು ಅಂದ್ಕೊಂಡಿರ್ತೀವ, ಆಮೇಲೆ ಅದು ಹಿಂಗಾಗೋಗ್ಬಿಡುತ್ತೆ. ನಾನು ಅದೇ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಇದ್ದೆ. ಇನ್ನು ಬೇರೆದು ಹಾಕೊಳ್ಳೋಣ ಅಂತಂದರೆ ಎಷ್ಟು ಹೊಸ ಸೀರೆ ಇದೆ ಗೊತ್ತಾ. ಸೀಮಂತಕ್ಕೆ ತೊಗೊಂಡಿದ್ದು, ಬಂದಿದ್ದು, ಅದಕ್ಕೆ ಮುಂಚೆ ನಾನು ತೊಗೊಂಡಿದ್ದು ಎಲ್ಲ ವಾರ್ಡ್ರೋಬಲ್ಲಿ ಒಂದಷ್ಟು ಸೀರೆಗಳಿದ್ದಾವೆ. ಯಾವುದೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಏನಕ್ಕೆ ಅಂದರೆ, ಆವಾಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಪ್ರೆಗ್ನೆಂಟ್ ಎಲ್ಲ ಆದಮೇಲೆ, ಪಾಪ ಎಲ್ಲ ಹುಟ್ಟಿದಾದ್ಮೇಲೆ ಸಣ್ಣ ಆಗೋಗ್ತೀನಿ ಅಂತ ಅಂದ್ಬಿಟ್ಟು ಯಾವುದೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ನಾನು ನೋಡಿದ್ರೆ ಅಷ್ಟೇ ವೆಯ್ಟ್ ಇದ್ದೀನಿ. ಪ್ರೆಗ್ನೆಂಟಲ್ಲಿ ಎಷ್ಟು ವೆಯ್ಟ್ ಇದ್ದೋ ಅಷ್ಟೇ ವೆಯ್ಟ್ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಕಡಿಮೆ ಆಯಿತು, ಆಮೇಲೆ ನೋಡಿದ್ರೆ ಮತ್ತೆ ವೆಯ್ಟ್ ಗೇನ್ ಆಯಿತು. ಸೊ ಇವಾಗ ಯಾವುದೂ ಆಗ್ತಿಲ್ಲ. ಮೊದಲು ವೆಯ್ಟ್ ಲಾಸ್ ಮಾಡಬೇಕು, ಆಮೇಲೆ ಸ್ಟಿಚ್ ಮಾಡಿಸೋಣ ಅಂತ. ಮಧ್ಯದಲ್ಲಿ ಈ ಒಂದು ಬ್ಲೌಸ್ ಇವಾಗ ಯಾಕೆ ಬಿಚ್ಕೊಂಡು ಕೂತಿದ್ದೀನಿ ಅಂದರೆ, ನಾನು ಆಲ್ಮೋಸ್ಟ್ 2 ಇಯರ್ಸ್ ಬ್ಯಾಕ್ ಇದನ್ನು ರೀಸ್ಟಿಚ್ ಮಾಡಿಸಿದ್ದೆ, ಅಂದರೆ ಟಕ್ ಹಾಕ್ಸಿದ್ದೆ. ಆವಾಗ ನಾನು ಸ್ವಲ್ಪ ಸಣ್ಣ ಆಗಿದ್ನಲ್ಲ, ಆಲ್ಮೋಸ್ಟ್ ಒಂದು 68 ತನಕನೂ ಬಂದಿದ್ದೆ ಆವಾಗ. ಸೊ ಆವಾಗ ನನಗೆ ತುಂಬ ಲೂಸ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಟಕ್ ಹಾಕ್ಸಿದ್ದು. ಇವಾಗ ಅದು ಮತ್ತೆ ಬಿಚ್ತಾ ಇದ್ದೀನಿ ಕುತ್ಕೊಂಡು, ದಪ್ಪ ಆಗಿದ್ದೀನಲ್ಲ ಅದಕ್ಕೆ. ಇನ್ನು ರೆಡಿ ಆಗಬೇಕು. ಜೊತೆಗೆ ನಂದು ಮೊನ್ನೆ ಒಂದಷ್ಟು ಪ್ರಾಡಕ್ಟ್ಗಳು ಏನಿತ್ತು ಎಲ್ಲ ಎಕ್ಸ್ಪೈರಿ ಆಗಿತ್ತು ಅಂತ ಬಿಸಾಕಿದೆ ನೋಡಿ. ಇಲ್ಲೆಲ್ಲ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿದಾಗ ನಾನು ಮತ್ತೆ ಯಾವುದೂ ತರಿಸ್ಕೊಂಡಿರಲಿಲ್ಲ. ಅಯ್ಯೋ ಬಿಡು, ಯಾಕೆ, ನಾನು ಎಲ್ಲೂ ಹೊರಗಡೆನೇ ಹೋಗಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ, ತರಿಸ್ಕೊಂಡಿರಲಿಲ್ಲ. ಇವಾಗ ಫಂಕ್ಷನ್ ಇದೆ, ಬೇಕೇ ಬೇಕು, ಹಾಗಾಗಿ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ರಿಸೀವ್ ಆಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಬ್ಲೌಸ್ ಸ್ಟಿಚ್ ಬಿಚ್ಚೋಣ ಅಂತ ಬಿಚ್ತಾ ಇದ್ದೆ. ಇನ್ನು ಜೀವನು ಇವತ್ತು ಪಾಪುಗೆ ಅವರೇ ಸ್ನಾನ ಮಾಡಿಸಿದ್ರು.
ಮೈ ಸ್ನಾನ ಮಾಡಿಸ್ದಾ? ನಾಯಿಗೆ ಅವರೇ ಸ್ನಾನ ಮಾಡಿಸಿದ್ರು. ಸುಮಾರು ಜನ ಕೇಳ್ತಿರ್ತೀರ ಪಾಪುಗೆ ಸ್ನಾನ ಮಾಡ್ಸೋಕ್ಕೆಲ್ಲ ಕಷ್ಟ ಆಗಲ್ವಾ, ಒಬ್ಬರೇ ಹ್ಯಾಂಡಲ್ ಮಾಡ್ತಿರಲ್ಲ ಅಂತ. ಏನೂ ಕಷ್ಟ ಆಗಲ್ಲ, ಒಂಥರ ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅವಳು ಚಿಕ್ಕ ಮಗುವಿಂದ ನಾವು ಮೇಂಟೈನ್ ಮಾಡಿ ಅಲ್ವಾ, ಪ್ರತಿದಿನ ಅದೊಂಥರ ಅಭ್ಯಾಸನೇ ಆಗೋಗ್ಬಿಟ್ಟಿದೆ. ಫಸ್ಟ್ ಟೈಮ್ ನನಗೆ ಹೆಂಗೆ ಗೊತ್ತಾ, ನನಗೆ ಭಯ ಆಗ್ತಿತ್ತು. ಹಾಂ, ನಾನು ಫಸ್ಟ್ ಟೈಮ್ ಒಂದ್ಸರಿ ನೋಡ್ಕೊಂಡು ಹೆಂಗೆ ಹಿಡ್ಕೋಬೇಕು, ಹೆಂಗೆ ಮಾಡಿಸ್ಬೇಕು ಅಂತ. ಆಮೇಲಿಂದ ಈಸಿ ಆಗುತ್ತೆ ನೋಡಿ, ಈಗ ಆರಾಮಾಗಿ. ಇವಾಗ ನನಗೇನ ಕೆಲಸದಲ್ಲಿ ಬ್ಯುಸಿ ಇದ್ರೆ ಮಾಡಿಸ್ಕೊಂಬಂದ್ಬಿಡ್ತೀರ ಸ್ನಾನ ಮೈಗೆ ಅಂತಂದರೆ ಮಾಡಿಸ್ಕೊಂಬರ್ತಾರೆ. ತಲೆಗಿದ್ರೆ ಮಾತ್ರ ಯಾರಾದರೂ ಸಪೋರ್ಟ್ ಬೇಕು. ನನಗೂ ಏನು ಮೈಗೆ ಸ್ನಾನ ಮಾಡಿಸ್ಬೇಕಂದ್ರೆಲ್ಲ ಯಾರು ಹೆಲ್ಪ್ ಏನು ಬೇಡ, ಆರಾಮಾಗಿ ನಾನೇ ಮಾಡಿಸ್ಕೊಂಬಂದ್ಬಿಡ್ತೀನಿ. ತಲೆಗೆ ಮಾಡಿಸೋವಾಗ ಬರೀ ತಲೆಗೆ ನೀರು ಹಾಕೋದಕ್ಕಷ್ಟೇ ಯಾರಾದರೂ ಬೇಕು. ಹಿಂಗೆ ಉಲ್ಟಾ ದಬಾಕೊಂಡು ಹಾಕ್ಬೋದು, ಬಟ್ ಭಯ ಬೇಡ, ಪಾಪು ನೀರು ಕುಡಿದ್ಬಿಡ್ತಾಳೆ ಅಂತ. ತಲೆಗೆ ಮಾಡಿಸಿದಾಗ ಅಪ್ಪು ಇದ್ದಾಗ ಸಾಕು. ಅಪ್ಪು ಇದ್ರೆ ಸಾಕು, ಅವ್ನು ನೀರು ಹಾಕ್ತಾನೆ. ಹಿಂಗೆ ಇಟ್ಕೊಂಡು ಹಾಕು ಅಪ್ಪು ಕೈಯಲ್ಲಿ ನೀರು ಅಂದರೆ ಅವನು ಒಂದು ಲೆಫ್ಟ್ ಹ್ಯಾಂಡಲ್ಲಿ ಕೈ ಇಟ್ಕೊಂಡು ನೀರು ಹಾಕ್ತಿರ್ತಾನೆ, ಹಿಂಗೆ ರೈಟ್ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡಿರ್ತಾನೆ. ಸೊ ಆರಾಮಾಗಿ ಸ್ನಾನ ಮಾಡಿಸ್ಬಿಡ್ಬೋದು, ಏನು ತಲೆನೋವಿಲ್ಲ. ಸುಮಾರು ಜನ ಹಿಂಗೆ ಇರ್ತಾರೆ ಅಲ್ವಾ, ನಂತರ ಪಾಪುಗೆ ಹೆಂಗೋ ಮೇಂಟೈನ್ ಮಾಡಿಕೊಂಡು ಸ್ನಾನ ಮಾಡಿಸ್ಕೊಂಡು ಹೆಂಗೋ. ನಮ್ಮನೆ ಹಿಂದೆಗಡೆ ಇಲ್ಲಿ ಯಾರೋ ನಾಯಿ ಸಾಕೊಂಡಿದ್ದಾರೆ, ಅದು ಯಾವಾಗಲೂ ಬೊಗಳುತ್ತಾ ಇರುತ್ತೆ. ನಾನು ವಾಯ್ಸ್ ಓವರ್ ಕೊಡುವಾಗ ಬರ್ರಿ ಆ ನಾಯಿದೇ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ವಾಯ್ಸ್. ನೈಟು ನಿದ್ದೆ ಆಗಲ್ವಲ್ಲ, ಅಯ್ಯೋ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಕೋತಾ ಇರ್ತೀನಿ. ಬೆಳಗ್ಗೆ ನಿದ್ದೆ ಮಾಡೋಣ ಅಂದರೆ ಆ ನಾಯಿ ಸೌಂಡು, ವಾಯ್ಸ್ ಓವರ್ ಕೊಡೋಣ ಅಂದರೆ ಅವರ ನಾಯಿ ಸೌಂಡು. ನೈಟ್ ಇವಾಗ ಒಂದು ಸ್ವಲ್ಪ ಬೇಗ ನಿದ್ದೆ ಮಾಡೋಣ, ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ ಅಂತ ನಾನು ಹಂಗೆ ಅಂದ್ಕೊಂಡ್ರೆ ಈ ನಾಯಿ ಮಲ್ಕೊಳ್ಳೋಕ್ಕೆ ಬಿಡಲ್ಲ. ಅದು ಪಕ್ಕದ ರೋಡಲ್ಲಿರೋ ಪಕ್ಕದ ಮನೆ ನಾಯಿ. ಇವಾಗ ಜೀವನವ್ರು ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ, ಅಷ್ಟೊತ್ತಿಗೆ ನಾನು ಬೇಗ ಆಯಿತು ನಂದು. ಜೀವನ ಇರೋದಕ್ಕೆ ಜೀವನೂ ಬರ್ತಾ ಇದ್ದಾರೆ, ಇಲ್ಲ ಅಂದಿದ್ರೆ ನಾನು ಒಬ್ಬಳೇ ಹೋಗ್ಬೇಕಾಗಿತ್ತು ಅಲ್ವಾ. ಸರಿ, ಇವಾಗ ರೆಡಿ ಆಗಿಬಿಟ್ಟು ಅನಂತರ ಸಿಗ್ತೀನಿ. ಓಕೆ, ಬಾಯ್. ಸೊ ನಂದು ಫೇಸ್ ಮೇಕಪ್ ಎಲ್ಲ ಆಯಿತು, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನಾನು ಯೂಸ್ ಮಾಡ್ತಾ ಇರೋದು ಅಗಾರೋ ಅವರ ಸ್ಟ್ರೈಟ್ನರು. ಸೊ ಇದು ಬ್ರಷ್ ಥರ ಇರೋದ್ರಿಂದ ಈಸಿಯಾಗಿ ಕೋಮ್ ಮಾಡ್ಕೋಬೋದು ಆ್ಯಂಡ್ ಚೆನ್ನಾಗೂ ಕೂಡ ಬೇಗ ಆಗುತ್ತೆ. ನನಗೆ ಈ ಮಾಮೂಲಿ ಸ್ಟ್ರೈಟ್ನರ್ ಬರುತ್ತಲ್ಲ, ಅದರಲ್ಲಿ ಯೂಸ್ ಮಾಡೋದಕ್ಕಿಂತ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಅಂತ. ಯಾಕಂದರೆ ನೋಡಿ ಎಷ್ಟು ಈಸಿ ಇದೆ, ನಾವು ಒಬ್ಬರೇ ಮಾಡ್ಕೊಂಬಿಡ್ಬೋದು, ಯಾರ ಹೆಲ್ಪ್ ಕೂಡ ಬೇಡ, ಜಸ್ಟ್ ಹಿಂಗೆ ಕೋಮ್ ಮಾಡ್ಕೊಳ್ಳೋ ಥರ ಅಷ್ಟೇ. ಸೊ ಬೇಕು ಅಂದರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಚೆನ್ನಾಗಿದೆ ನಿಜ. ನಾನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಗೊತ್ತಾ, ಆಲ್ಮೋಸ್ಟ್ ಒಂದು 3 ವರ್ಷ ಅಂತ ಅಂದ್ಕೊತೀನಿ. ಅವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ನಾನು ಅವಾಗ ಸ್ಟ್ರೈಟ್ನಿಂಗ್ ಮಾಡಿಸಿದ್ನಲ್ಲ ಕೂದಲು, ಅಪ್ಪು ಹುಟ್ಟೋದಕ್ಕೂ ಮುಂಚೆ ಹಂಗೆ ಕಾಣಿಸ್ತಾ ಇವಾಗ ಕೂದಲು ಇದಾಗೈತೆ. ನನಗೆ ಎಷ್ಟು ಮ್ಯಾನಿಫೆಸ್ಟ್ ಮಾಡ್ಕೊತಿದ್ದೆ ಗೊತ್ತಾ, ನನಗೆ ಲಾಂಗ್ ಹೇರ್ಸ್ ಬೇಕು ಅಂತ. ನನ್ನ ಮಗಳು ಪ್ರೆಗ್ನೆನ್ಸಿನಲ್ಲಿ ನಾವೇನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರ್ತೀವಿ ನೋಡಿ, ಅದರಿಂದ ಇದಾಗೈತೆ ಕೂದಲು, ಚೆನ್ನಾಗಿ ಕೂಡ ಗ್ರೋತ್ ಆಗೈತೆ. ಒಂದೊಂದ್ಸತಿ ನಮ್ಮ ದೃಷ್ಟಿನೇ ಆಗೋಗ್ಬಿಡುತ್ತೆ, ಆಗಬೇಕು. ಸರಿ, ಎದ್ದೆ ಎಲ್ಲ ರೆಡಿ ಆದೆ. ಇವಳು ಬೇರೆ ಅಳ್ತಿದ್ಲು ಅಂತ ಎದ್ದು ಹಾಲು ಕುಡ್ಸೋಣ ಅಂತ ಹಾಲು ಕುಡಿಸ್ದೆ. ಮತ್ತೆ ಹೋದೆ, ಬಟ್ಟೆ ಎಲ್ಲ ಎತ್ಕೊಬಂದು ಇಟ್ಕೊಂಡೆ. ಡೈಪರ್ ಇಟ್ಟೆ, ಬ್ಯಾಗ್ ಫುಲ್ ಆಗೋಯ್ತು. ಏನು ಮಾಡೋದು ಅಂತ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ನಂತರ ಯಾರು ಮಾಡ್ತಾರೆ, ಅದಕ್ಕೆ ಇವಳು ಬಟ್ಟೆ ಹಿಡ್ಕೊಂಡು ಎಳಿತಾವಳೆ ಈಗ ಮಲ್ಕೊಂಡು. ದಬ ಹಾಕೊಂಡು ಎಳಿತಾವೆ. ನಾನು ಅದಕ್ಕೆ ಒಂಚೂರು ತಣ್ಣಗಾಗಲಿ ಗಾಡೀಲಿ ಬರೋಣ ಅಂತ. ಆ ಕಡೆಯಿಂದ ಬರ್ತಾ ಜೀವನ ಇರಲ್ವಲ್ಲ, ಈಗಾದರೆ ಅವರೇ ಗಾಡೀಲಿ ಬಂದ್ಬಿಡ್ಬೋದು.
Siri. How is Siri? Hi. Siri. Hello. ಸೊ ಹಾಯ್ ಫ್ರೆಂಡ್ಸ್, ಮದುವೆಗೆ ಅಂತ ಎಲ್ಲ ಇಷ್ಟಪಟ್ಟು ರೆಡಿ ಆದೆ. ಬಟ್ ನೋಡಿದ್ರೆ ಆಮೇಲೆ ಇನ್ನೇನು ಹೊರಗಡೆ ಹೋಗ್ತಾ ಇದ್ವಿ, ಯಾಕೋ ಒಂದು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕಂತ ಅನ್ನಿಸ್ತು. ವಾಶ್ರೂಮ್ಗೆ ಹೋಗಿ ನೋಡಿದ್ರೆ ನಾನು ಪೀರಿಯಡ್ಸ್ ಆಗಿಬಿಟ್ಟಿದ್ದೆ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಮದುವೆಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಆಮೇಲೆ ಹೋಗೋದಕ್ಕಾಗಲಿಲ್ಲ. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗೋದಿತ್ತು, ಹಾಗಾಗಿ ಹೋಗ್ತಾ ಇದ್ವಿ. ಅಜ್ಜಿ ಮನೆಗೆ ಯಾಕೆ ಅಂತಂದರೆ ನಮ್ಮ ಚಿಕ್ಕಮ್ಮ ಅವರು ಬಂದಿದ್ದಾರೆ. ಅವರಂತೂ ಕರಿತಾನೇ ಇದ್ದರು. ಆಗಲೇ ನಿನ್ನೆಯಿಂದ ಫೋನ್ ಮಾಡಿ ಕರಿತಾನೇ ಇದ್ದರು. ನಾನು ಬೆಳಗ್ಗೆಯಿಂದ ಹೋಗೋದು ಬೇಡ ಅಂತಲೇ ಅಂದ್ಕೊಂಡೆ, ಯಾಕಂದರೆ ಅಲ್ಲಿಗೆ ಹೋಗೋದಿತ್ತಲ್ವಾ, ಅದು ಕ್ಯಾನ್ಸಲ್ ಆಯಿತು. ಮತ್ತು ಇವಾಗ ಹೆಂಗಪ್ಪ ಅನ್ನೋ ಥರ ಹಾಗೆ ಹಿಂಗೇನೆ ಆಡ್ತಾಯಿದ್ದೆ. ಆಮೇಲೆ ನಮ್ಮ ಅಜ್ಜಿ ಕಾಲ್ ಮಾಡಿ ಏನಾಗಲ್ಲ ಬಾ, ಹಿಂಗೆ ಒಂದಿನಾದರೂ ಇರ್ಬೋದು ಅಂತಂದರು. ಸೊ ಹಾಗಾಗಿ ಸರಿ ಅಂತ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಪಾಪುದು ಕೂಡ ಬಟ್ಟೆಗಳೆಲ್ಲ ತೊಗೊಂಡು ಪ್ಯಾಕೇಜಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಮ್ಮ ಲಕ್ಕಿಗೆ ಅಂತ ಅಂದ್ಬಿಟ್ಟು ಪ್ರಿಯಾಂಕಾ ಒಂದು ಫ್ರಾಕ್ನ ಕೇಳಿದ್ಲು ಸಿರಿದು. ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಅಲ್ಲ ಏನು ಮಾಡೋಕ್ಕಾಗುತ್ತೆ, ನನಗೂ ಬೇಜಾರಾಯಿತು. ಪಾಪ ಅವ್ರು ಎಲ್ಲದಕ್ಕೂ ಅಟೆಂಡ್ ಮಾಡಿದರು ನಮ್ಮನೆ ಫಂಕ್ಷನ್ಗಳಿಗೆ. ಬಟ್ ನಾವು ಹೋಗೋದಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಫುಲ್ ಎಲ್ಲ ರೆಡಿಯಾಗಿ ಇನ್ನೇನು ಹೊರಡಬೇಕು. ಕ್ಯಾಬ್ ಕೂಡ ಬಂದ್ಬಿಟ್ಟಿತ್ತು. ಕ್ಯಾಬ್ ಬಂದಿತ್ತು, ಮತ್ತೆ ಕ್ಯಾಬ್ ಕ್ಯಾನ್ಸಲ್ ಮಾಡಿ ಅದಾದಮೇಲೆ ಮತ್ತಿದಾಯಿತು. ಏನು ಮಾಡೋಕ್ಕಾಗಲ್ಲ, ಒಂದು ಬೇಜಾರು ಕೂಡ ಆಯಿತು. ಇವಾಗ ಹೊರಡೋಣ ಅಜ್ಜಿ ಮನೆಗೆ. ಸರಿ ಹೋಗೋಣ. ನನ್ನ ಮಗಳನ್ನ ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಇಫ್ ಇನ್ ಕೇಸ್ ಅಲ್ಲಿ ಏನಾದರೂ ನಾವು ಹೊರಗಡೆ ಹೋದರೆ ಬೇಕಾಗತ್ತೆ, ಅದು ಪಾಪದ ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ವಲ್ಲ. ಹಾಗಾಗಿ ತೊಗೊಂಡು ಹೋಗುವ ಅಂತ. ಬನ್ನಿ ಇವಾಗ ಹೊರಡೋಣ. ಟವಲ್ ಯೂಸ್ ಮಾಡಿರೋದನ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಸರಿ ಬಾಯ್, ಹೋಗೋಣ. ಬಾಯ್. ಕುಚಿ ಕಂದಮ್ಮ ಹಿಂಗೆ ಏನು ಕಾಲು ನೋವು ಬರಲ್ವಾ? ಅವಳು ಸ್ಮೈಲ್ ಮಾಡ್ತಾ ಇದ್ದಾಳೆ. ಇಷ್ಟ ಆಗಿದೆ ಅನ್ಸುತ್ತೆ ಅವಳು. ಮಮ್ಮಿ ತಕ್ಕೊಂಡಿರ್ಬೋದು ಅವಳು. ಸರಿ ಹಾಕ್ರಿ ಹಿಂದಗಡೆದು. ಸೊ ಇಲ್ಲಿ ಸಿರಿಮಾ ಸರಿ. ಸೊ ನನ್ನ ಮಗಳನ್ನ ಹಿಂಗೆ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಅವಳಿಗೇನು ಅಂದರೆ ಹಿಂಗೆ ಇಟ್ಕೊಂಡ್ರೆ ಸಾಕು ಅವಳಿಗೆ. ಬಂಗಾರಿ ಬಾಯಿಂದ ಹೊಡೆದ ಪುಟಾಣಿದ ಬಂಗಾರಿ.
ಅಪ್ಪು ಅಮ್ಮನ ಮನೆಯಲ್ಲಿ ಇದ್ದ ಅಲ್ವಾ, ಸೊ ಹಾಗಾಗಿ ಅಮ್ಮನ ಮನೆಗೆ ಹೋಗಿ ಅಪ್ಪನ ಕರ್ಕೊಂಡು ಅಲ್ಲಿಂದನೇ ಹೊರಡೋಣ ಅಜ್ಜಿ ಮನೆಗೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ನೋಡಿದ್ರೆ ಮಶ್ರೂಮ್ ಬಿರಿಯಾನಿ ಮಾಡಿದ್ಲು. ಪ್ರಿಯಾಂಕಾ ಕೂಡ ಬಂದಿದ್ಲು ಹೊರತ್ತೆ ಮನೆಯಿಂದ. ಸೊ ಇವಾಗ ಊಟ ಮಾಡಿಕೊಂಡು ಹೊರಡಿ ಅಂತ ಹೇಳಿದ್ರು, ಹಾಗಾಗಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಇನ್ನು ಸಿರಿಗೆ ಅಂತ ಪ್ರಿಯಾಂಕಾ ಹಾಲು ಮಣಿ ಕೂಡ ತೊಗೊಂಬಂದಿದ್ಲು. ಫಸ್ಟ್ ಏನು ನನ್ನ ಪಾಪಗೆ ಹಾಕಿದ್ದೆ ಅದು ಕೂಡ ಪ್ರಿಯಾಂಕಾನೇ ಹಾಕಿದ್ದಿದ್ದು. ಸೊ ಇವಾಗ ಕೂಡ ಅಷ್ಟೇ ಅವಳೇ ತೊಗೊಂಬಂದು ಹಾಕಿದ್ದಾಳೆ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಲಕ್ಕಿ ಜೊತೆ ಕೂಡ ಆಟಾಡಿಕೊಂಡು ನಾವು ಕೂಡ ಅಜ್ಜಿ ಮನೆಗೆ ಹೊರಟ್ವಿ. ಸೊ ನಾವು ಹೊರಡೋವಾಗ ಅಂತೂ ಒಂದು ಸ್ವಲ್ಪ ಮಳೆ ಬರೋ ಥರನೇ ಇತ್ತು. ನನಗಂತೂ ಮನೆಗೆ ಹೋಗಿ ತಲುಪಿಟ್ರೆ ಸಾಕು, ಆಮೇಲೆ ಬೇಕಾದ್ರೆ ಮಳೆ ಬರಲಿ ಅನ್ನೋ ಥರ ಇತ್ತು. ಯಾಕಂದರೆ ಪಾಪು ಬೇರೆ ಇದೆ, ನಾವು ಹೋಗ್ತಾ ಇರೋದು 2 ವೀಲರ್ನಲ್ಲಿ. ಮತ್ತೇನಾದರೂ ಮಳೆಗೆ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿಂದ ಮನೆಗೆ ಹೋಗೋದಕ್ಕೆ ತುಂಬ ಟೈಮಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮನೆಗೆ ಹೋದ್ಮೇಲೆ ಮಳೆ ಬರಲಿ ಅನ್ನೋ ಥರನೇ ಇತ್ತು ನನಗೆ. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 20-25 ನಿಮಿಷ ಆಗುತ್ತೆ. ಟ್ರಾಫಿಕ್ ಇದ್ದರೆ ಒಂದು ಅರ್ಧ ಗಂಟೆ, ಟ್ರಾಫಿಕ್ ಇಲ್ಲ ಅಂದರೆ ಒಂದು 20 ನಿಮಿಷ, ಬೇಗನೆ ಹೋಗ್ಬಿಡ್ಬೋದು. ಅಲ್ಲಿ ಹೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಡು ಪಪ್ಪ ಗಾಡಿ ಒಳಗಿರುತ್ತೆ. ಬಂದ್ವಿ, ಎಷ್ಟು ಆಯಿತು ಬರೋದಕ್ಕೆ. ಅಲ್ಲಿ ಹೋಗುವ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹಾಯ್. ಬೈಕ್ ಕೊಟ್ಟಿದ್ದ ಅಲ್ಲೋಗಿ ಇಸ್ಕೋಗು ಎಲ್ಲ ಬರ್ಲೇ ಇಲ್ಲ ಅಂತ ನಾವಲ್ಲಿ ಮಮ್ಮಿ ಮನೆಗೆ ಹೋಗಿದ್ವಿ. ರಾಣಿ ಮಶ್ರೂಮ್ದು ಬಿರಿಯಾನಿ ಮಾಡಿದ್ಲು. ತಿನ್ನೋ ಸ್ಕೂಲ್ ಬ್ಯಾಗ್ ಚೆನ್ನಾಗಿತ್ತಾ? ಅಭ್ಯಾಸ ಆಗ್ಬೇಕಲ್ಲ. ಉಲ್ಟಾ ಹಾಕೋಬೇಕಲ್ಲ, ಉಲ್ಟಾ ಹಾಕೋಬೇಕಲ್ಲ. ನೀವು ಬಿಚ್ಬಿಟ್ರ ಅದಲ್ಲ, ಇವಳನ್ನಲ್ಲ ಅವಳನ್ನ ಅಜ್ಜಿ ಮನೆಗೆ ಬಂದ್ವಿ. ಎಲ್ಲರೂ ನಮಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ರಂತೆ, ಊಟ ಮಾಡಿದಂತೆ. ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಎಲ್ಲರೂ ಅವಾಗ ತಾನೇ ಊಟ ಮಾಡ್ತಾಯಿದ್ರು. ನಾವು ಮನೆಯಿಂದನೇ ತಿನ್ಕೊಂಬಂದಿದ್ವಿ ಅಲ್ವಾ, ಸೊ ಹಾಗಾಗಿ ನಾವೇನು ಊಟ ಮಾಡಲಿಲ್ಲ. ಇನ್ನು ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಯಾಕೆ ನಾನು ಅಜ್ಜಿ ಮನೆಗೆ ಬಂದಿರೋದು ಅಂದರೆ, ಒಂದು ನಾಳೆ ನಮ್ಮ ಅಬ್ಬಿ ಬರ್ತಡೇ ಇದೆ, ಆಮೇಲೆ ನಮ್ಮ ಚಿಕ್ಕಮ್ಮ ಕೂಡ ಮೈಸೂರಿಂದ ಬಂದಾಗ ನಾನು ಬರ್ತೀನಿ ಅಂತ ಹೇಳಿದ್ದೆ. ಒಂದೆರಡು ದಿನ ಇದ್ದು ಹೋಗ್ತೀನಿ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ಒಂದಿನ ಅಷ್ಟೇ ನಾವು ಇದ್ದು ಆಮೇಲೆ ಮನೆಗೆ ಹೊರಟಿದ್ದು. ಸೊ ಪಾಪುನ ಕರ್ಕೊಂಡು ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಬಂದಾಗ ಒಂದೆರಡು ದಿನ ಇದ್ದು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವಾಗ ಹೇಳಿ ಹೊರಟಿದ್ದೆ. ಹಾಗಾಗಿ ಬಂದಿರೋದು ಇವಾಗ. ಸೊ ಇವಾಗ ಪಾಪುನ ಎತ್ಕೊಂಡು ಎಲ್ಲರೂ ಆಟ ಆಡಿಸ್ತಾಯಿದ್ರು. ಇನ್ನು ನಾನು ಹೊರಗಡೆ ಹೋಗಿದ್ದೆ ಅಲ್ವಾ, ಗಿಡ ತುಂಬ ಮಲ್ಲಿಗೆ ಹೂವು ಬಿಟ್ಟಿತ್ತು. ನನಗೆ ಅದನ್ನೆಲ್ಲ ಬಿಡಿಸ್ಕೊಂಡ್ರೆ ಅಲ್ವಾ ನಮ್ಮ ಅಜ್ಜಿ ಏನಾದರೂ ಅದನ್ನು ಕಟ್ತಾರೆ, ಮುಟ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಒಂದಷ್ಟೆಲ್ಲ ಬಿಡಿಸ್ಕೊಂಡೆ. ನಮ್ಮ ಅಜ್ಜಿ ಮನೆಯಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಅಂತ ಅಂದರೆ ನಮ್ಮ ಅಜ್ಜಿ ಹಾಕಿರೋ ಗಿಡಗಳು. ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ಸಂಜೆ ಹೊತ್ತು ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅದಂತೂ ನಿಜ ತುಂಬ ಚೆನ್ನಾಗಿರುತ್ತೆ. ಏನೋ ಆ ಒಂದು ಗ್ರೀನರಿ ಮಧ್ಯ ಕೂತ್ಕೊಂಡು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡುವಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನನಗೆ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಅದು ಟೆರೇಸ್ನಲ್ಲಿ ಎಲ್ಲ ಗಿಡಗಳು ಏನು ಹಾಕಿದ್ದಾರೆ ಅದನ್ನು ನೋಡ್ತಾ ಕೂತ್ಕೊಳ್ಳೋದು ಅಂದ್ರೇ ತುಂಬ ಇಷ್ಟ. ಇನ್ನು ಜೀವನ್ ಕೂಡ ಟೈಮ್ ಆಯಿತು, ನಾನು ಹೊರಡ್ತೀನಿ, ಮತ್ತೆ ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಡ್ತಾಯಿದ್ರು. ನಮ್ಮ ಅಜ್ಜಿ ಇಲ್ಲ ಊಟ ಮಾಡಿಕೊಂಡೆ ಆಮೇಲೆ ಹೊರಟ್ಬಿಡಪ್ಪ ಒಂದೇ ಸತಿ, ಮತ್ತೆ ಮನೆಗೆ ಹೋಗಿ ಅಲ್ಲೇನು ಅಡುಗೆ ಮಾಡ್ಕೊಂಡು ತಿನ್ನೋದು, ಇಲ್ಲಿಂದನೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಜೀವನ್ ಊಟ ಮಾಡಿಕೊಂಡು ಆಮೇಲೆ
ಹೊರಟರು. ಇನ್ನು ನಾನು ಏನು ಹೂವು ಎಲ್ಲ ಬಿಡಿಸ್ಕೊಂಡು ಬಂದಿದ್ದೆ ಅದನ್ನೆಲ್ಲ ಇವಾಗ ನಮ್ಮ ಚಿಕ್ಕಮ್ಮ ಕಟ್ತಾ ಇದ್ದಾರೆ. ನನಗೆ ಒಂದಷ್ಟು ಮೊಗ್ಗೇನಿತ್ತು ಅದು ಗೊತ್ತಾಗಲಿಲ್ಲ, ಅದೆಲ್ಲ ನಾಳೆಗೆ ಹರಳೋ ಅಂಥದ್ದು ಅಂತ. ನಾನು ಅದನ್ನು ಒಂದು ಸ್ವಲ್ಪ ದಪ್ಪ ಇತ್ತಲ್ಲ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಬಂದುಬಿಟ್ಟಿದ್ದೆ. ಆಮೇಲೆ ನಮ್ಮ ಅಜ್ಜಿ ಹೇಳಿದ್ರು ಅದೆಲ್ಲ ನಾಳೆ ಅರಳ್ತಾ ಇತ್ತು, ಇವತ್ತು ಅದೆಲ್ಲ ಮೊಗ್ಗು ಅಂತ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಚಿಕ್ಕಮ್ಮ ಎಲ್ಲನೂ ಕೂಡ ಕಟ್ಟಿದ್ರು. ಹೀಗೆ ಮಾತಾಡ್ತಾ ಟಿ ವಿ ನೋಡ್ತಾ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಒಂದು ಸಂಜೆ ಹಾಗೆ ನಂದು ಏನು ಇವತ್ತು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ಇವತ್ತಿನ ವಿಡಿಯೋಸ್ ಎಲ್ಲ ನಾನು ಜೀವನ್ ಮೊಬೈಲ್ನಲ್ಲೇ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಶೇರ್ ಮಾಡಿ ಅಂತ ಹೇಳಿದ್ದೆ, ಬಟ್ ಅದು ಯಾಕೋ ಆಗ್ತಾ ಇರಲಿಲ್ಲ. ಅದಾದಮೇಲೆ ಜೀವನ್ ಲ್ಯಾಪ್ಟಾಪ್ನಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದಾದಮೇಲೆ ಸೆಂಡ್ ಮಾಡಿದ್ರು. ಇನ್ನು ಪಾಪು ಅಂತೂ ಫುಲ್ಲು ಅಳ್ತಾ ಇದ್ಲು, ನಿದ್ದೆ ಬೇರೆ ಬಂದ್ಬಿಟ್ಟಿತ್ತಲ್ವ ಅವಳಿಗೆ. ಮನೆಯಲ್ಲಿ ಜೋಕಾಲಿ ಇದ್ದು ಅಭ್ಯಾಸ ಆಗೋಗ್ಬಿಟ್ಟು ಈಗ ವಿತೌಟ್ ಜೋಕಾಲಿ ಮಲ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅವಳಿಗೆ. ಸೊ ಹಾಗಾಗಿ ಇವಾಗ ಅಭಿ, ಶಶು ಆಮೇಲೆ ರಕ್ಷು 3 ಜನ ಕೂಡ ಈ ಥರ ತೂಗಿ ಮಲಗಿಸಿದ್ರು. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.